ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಪುಟಾಣಿ ಹಿಟ್ಟಿನ ಕರದಂಟನ ಯಾವ ರೀತಿ ಮಾಡ್ಬೋದು ಮತ್ತು ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಯಾರಾದರೂ ಸ್ನೇಹಿತರು ಮತ್ತು ಮನೆಯೊಳಗೆ ಬಂಧು ಬಳಗ ಬಂದರು ನೋಡ್ರಿ, ಈ ರೀತಿಯಾಗಿ ಸ್ವೀಟ್ ರೆಸಿಪಿನ 10 ನಿಮಿಷದೊಳಗೆ ಮಾಡ್ಬೋದು. ಅಂಥ ಸ್ವೀಟ್ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬಾ ಸಾಫ್ಟಾಗಿರ್ತದೆ ನೋಡ್ರಿ ಇದು ಕರದಂಟು. ಹಾಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಬರ್ರಿ ಇವತ್ತು ಆ ರೆಸಿಪಿನ ಯಾವ ರೀತಿ ಮಾಡೋದಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪುಟಾಣಿ ಹಿಟ್ಟು ಕರದಂಟು ಮಾಡೋದಕ್ಕೆ ಮೊದಲೇದಾಗಿ ನೋಡ್ರಿ, ಇಲ್ಲಿ ಪುಟಾಣಿನ ತೊಗೊಂಡಿದ್ದೀನಿ. ಪುಟಾಣಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಮಿಕ್ಸರ್ಗೆ ಸಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ತುಂಬಾ ಸಾಫ್ಟ್ ಆಗಿರ್ಬೇಕು ನೋಡ್ರಿ ಪುಡಿ. ಈ ರೀತಿ ಅದನ್ನು ಜರಡಿ ಹಿಡ್ಕೊಡ್ಬೇಕಾಗತ್ತೆ. ಈ ರೀತಿ ದಪ್ಪಾಗಿ ಏನಾರ ಬಂದಿದ್ದು ನೋಡ್ರಿ ಅದನ್ನು ತೆಗಿಬೇಕಾಗುತ್ತೆ ನೋಡ್ರಿ. ನಾವು ಅದನ್ನು ಯೂಸ್ ಮಾಡ್ಕೋಬಾರ್ದು. ಆಮೇಲೆ ನೀವು ಎಷ್ಟು ಮಾಡ್ತಿರಲ್ಲ ಅಷ್ಟನ್ನು ನೋಡಿಕೊಂಡು ಅಳತೆಗೆ ತಕ್ಕಂತೆ ಇಲ್ಲಿ ಸಕ್ಕರೆನ ಹಾಕ್ಕೋಬೇಕಾಗತ್ತೆ. ಸಕ್ಕರೆನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದೆಳೆ ಪಾಕ ಬರಬೇಕು ನೋಡ್ರಿ. ಈ ರೀತಿಯಾಗಿ ನಾವು ಅದನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸಕ್ಕರೆ ಪಾಕನ ಮಾಡ್ಕೋಬೇಕಾಗತ್ತೆ. ಸಕ್ಕರೆ ಪಾಕ ಮಾಡ್ಕೋಬೇಕಾದ್ರೆ ನೋಡ್ರಿ ಸ್ವಲ್ಪ ನೀರನ್ನು ಕಡಿಮೆನೇ ಹಾಕೋರಿ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಪಾಕ ಚೆನ್ನಾಗಿ ಇರ್ತಂದ್ರೆ ಕರದಂಟು ಚೆನ್ನಾಗಿ ಬರಂಗಿಲ್ಲ. ಮೇನ್ ನೋಡ್ರಿ ಇದ್ರೊಳಗೆ ಪಾಕ ಅಳಸಾದ್ರೂ ಕೂಡ ಚೆನ್ನಾಗಿ ಬರಲ್ಲ ಕರದಂಟು. ಏರಾದರೂ ಕೂಡ ಚೆನ್ನಾಗಿ ಬರಂಗಿಲ್ಲ. ಏರೇನು ಆಯ್ತಂದ್ರೆ ತುಂಬಾ ಗಟ್ಟಿಯಾಗಿ ಬರ್ತದೆ. ಸ್ವಲ್ಪ ಇಳುವು ಆಯ್ತಂದ್ರೆ ತುಂಬಾ ಸಾಫ್ಟ್ ಆಗುತ್ತೆ ನೋಡ್ರಿ. ಈ ರೀತಿ ಒಡಿ ಬರಂಗಿಲ್ಲ. ಹಾಗಾಗಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಇವಾಗ ಇಲ್ಲಿ ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಇದ್ರೊಳಗೆ ಹಾಕಕ್ಕೆ ನೋಡ್ರಿ ಪುಟಾಣಿ ಹಿಟ್ಟು ಕೂಡ ರೆಡಿ ಐತಿ. ಈ ಕಡೆ ಪಾಕ ಬರ್ಬೇಕು ನೋಡ್ರಿ. ಸಣ್ಣ ಉರಿ ಒಳಗೆ ನಾವು ಒಂದೆಳೆ ಪಾಕ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿಯಾಗಿ ಕುದ್ಮೇಲೆ ನೋಡ್ರಿ ಕಾಯಿಡ್ಸಿರ್ತಿರಲ್ಲ ಒಂದೆಳೆ ಪಾಕ ಬರುವವರೆಗೂ ನೋಡ್ಕೊಂಡ್ಬಿಟ್ಟು ಈ ರೀತಿ ಸ್ಪೂನಿಗೆ ಅದು ಹಾಕಿದ್ರೆ ನೋಡ್ರಿ ಸ್ವಲ್ಪ ಒಂದೆಳೆ ಪಾಕ ಬರಬೇಕು. ಅಂದ್ರೆ ಅದು ಕರೆಕ್ಟ್ ಆದಂಗೆ ಇವಾಗ ಅದನ್ನು ಕೆಳಗಡೆ ಇಳಿಸ್ಬಿಟ್ಟು ಆ ಸಕ್ಕರೆ ಪಾಕ ಏನಾಗಿರ್ತದಲ್ಲ ಅದಕ್ಕೆ ನೋಡ್ರಿ ಪುಟಾಣಿ ಹಿಟ್ಟನ್ನು ಸ್ವಲ್ಪನೇ ಹಾಕ್ತಾ ಈ ರೀತಿ ತಿರುಗಬೇಕಾಗತ್ತೆ. ಗಂಟಾಗಬಾರ್ದು ನೋಡ್ರಿ. ಹಾಗಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು. ಒಂದು ಪ್ಲೇಟಿಗೆ ನೋಡ್ರಿ ತುಪ್ಪ ಅಥವಾ ಎಣ್ಣೆನ ಸವರ್ಬಿಟ್ಟು ಈ ರೀತಿಯಾಗಿ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಕೂಡ ಹಾಕ್ಕೋಬೋದು. ಎರಡು ಕಡೆ ಪ್ಲೇಟಿಗೂ ಕೂಡ ನಾನು ತುಪ್ಪನ ಸವರ್ಬಿಟ್ಟು ಕೊಬ್ಬರಿನ ಹಾಕಿದ್ದೀನಿ. ಈ ರೀತಿಯಾಗಿ ನೋಡ್ತಾ ನಾವು ಸ್ವಲ್ಪನೇ ಹಿಟ್ಟು ಹಾಕ್ಕೋಬೇಕಾಗತ್ತೆ ನೋಡ್ರಿ. ಯಾಕಂದರೆ ಜಾಸ್ತಿ ಅದು ಆಯ್ತಂದ್ರೆ ತುಂಬಾ ಗಟ್ಟಿ ಆಗ್ಬಿಡ್ತದೆ. ಹಾಗಾಗಿ ನಮ್ಗೆ ಎಷ್ಟು ಬೇಕು ನೋಡ್ರಿ ಅದು ಸಕ್ಕರೆ ಪಾಕ ಏನು ಹಿಡಿತದಲ್ಲ ಅಷ್ಟನ್ನೇ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ರಿ ಇನ್ನೂ ಸ್ವಲ್ಪ ಬೇಕನ್ನಿಸ್ತು. ಹಾಗಾಗಿ ನಾವು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀವಿ. ಮಿಕ್ಸ್ ಆದಮೇಲೆ ನೋಡ್ರಿ ಸ್ವಲ್ಪ ಬಿಸಿ ಇರುವಾಗಲೇ ಅವಾಗಲೇನು ಪ್ಲೇಟಿಗೆ ತುಪ್ಪ ಹಚ್ಚಿಟ್ಟಿದ್ದೀವಲ್ಲ ಅದಕ್ಕೆ ನಾವು ಅದಕ್ಕೆ ಹಾಕ್ಕೋಬೇಕಾಗತ್ತೆ. ಈ ರೀತಿ ಬಿಸಿ ಇರುವಾಗಲೇ ಪ್ಲೇಟಿಗೆ ಹಾಕ್ತಾ ಈ ರೀತಿ ಅದನ್ನು ತಳ್ಳಗೆ ಬಡಿಬೇಕು ನೋಡ್ರಿ. ಅಂದ್ರೆ ತುಂಬಾ ಎಲ್ಲ ಕಡೆನೂ ಹರ್ಕೊಂಡ್ಬಿಟ್ಟು ಇದು ಒಂದೇ ಸಮನೆ ಆಗುತ್ತೆ. ಎರಡೂ ಪ್ಲೇಟಿಗೆ ಹಾಕಿದ ಮೇಲೆ ನೋಡ್ರಿ ಈ ರೀತಿಯಾಗಿ ಮೇಲ್ಗಡೆ ಕೂಡ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಡ್ರೈ ಫ್ರೂಟ್ಸು ಕಸಕಸೆ ಕೂಡ ಹಾಕ್ಕೋಬೋದು. ಯಾವೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗ್ತಾವೆ ನೋಡ್ರಿ ಅದನ್ನು ಕೂಡ ಹಾಕ್ಕೋಬೋದು. ಈ ರೀತಿ ಹಾಕ್ಕೊಂಡ್ಬಿಟ್ಟು ಒಂದು 10 ನಿಮಿಷ ನಾವು ಇದನ್ನು ಆರೋದಕ್ಕೆ ಬಿಡಬೇಕಾಗುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ ಪರ್ಫೆಕ್ಟಾಗಿ ಆಗಿದೆ. ಯಾಕಂದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ಪಾಕ ಕರೆಕ್ಟ್ ಇತ್ತಂದ್ರೆ ಕರದಂಟು ತುಂಬಾ ಚೆನ್ನಾಗಿ ಬರ್ತದೆ. ನೋಡಾಕತ್ತಿರಲ್ಲ ಇವಾಗ ಸ್ವಲ್ಪ ಆರೇದು ನೋಡ್ರಿ. ಇದು ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಯಾವ ಸೈಜ್ ಬೇಕು ನೋಡ್ರಿ ಆ ಸೈಜನ್ನು ಕಟ್ ಮಾಡ್ಕೊಂಡ್ರೆ ನಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಕರದಂಟು ರೆಸಿಪಿ ರೆಡಿ ಆಗುತ್ತೆ. ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ತುಂಬಾ ಸಾಫ್ಟಾಗಿರ್ತದೆ ನೋಡ್ರಿ ಈ ಸ್ವೀಟ್ ಅಂದ್ಬಿಟ್ಟು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ ನೋಡ್ರಿ ಸ್ನೇಹಿತರೆ. ಬಾಯ್.